ಟಾಸ್ಕ್. ನಮ್ಮ ಶಿಕ್ಷಕರು ಏನಿದಾರಲ್ಲ, ನಮ್ಮ ಇಲಾಖೆ ಇರ್ಬೋದು, ನಮ್ಮ ಶಿಕ್ಷಕರು ಟಫೆಸ್ಟ್ ಮಕ್ಕಳನ್ನ ತಗೊಂಡು ನಾವು ಮೇನ್ ಸ್ಟ್ರೀಮಿಗೆ ತರಬೇಕಂದ್ರೆ ಬಹಳ ದೊಡ್ಡ ಸಾಹಸ ಆಗುತ್ತೆ, ವಿತ್ ಶಾರ್ಟೇಜ್ ಆಫ್ ಟೀಚರ್ಸ್ ಆಲ್ಸೋ. ಅದಕ್ಕೆ ನಾನು ಹೋದ್ಸತಿ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಸರ್ ಪರ್ಮನೆಂಟ್ ಆಗಿ ಕೊಡಕ್ ಆಗಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅಟ್ ಲೀಸ್ಟ್ ಗೆಸ್ಟ್ ಟೀಚರ್ಸ್ ನ ಫುಲ್ ಆಗಿ ಕೊಟ್ಬಿಡಿ. ಮಕ್ಕಳು ಹೋದಾಗ ಟೀಚರ್ ಇದಾರೆ ಅಂತ ಹೇಳಿ ಬರ್ಬೇಕು, ಪಾಠ ಹೇಳ್ಕೊಡ್ತಾರೆ. ಆ ಕೆಲಸ ಆಗಿದ್ದಕ್ಕೆ ಈ ಸತಿ ರಿಸಲ್ಟ್ ನೋಡಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅದು ಬಹಳ ಜವಾಬ್ದಾರಿ. ಕೆಲವು ಸತಿ ಹೋದ್ಸತಿ ಏನಾಯ್ತು, ಸುಮ್ನೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡಿಸಿ ಚರ್ಚೆ ಆಗದೆ ಹೋಗ್ಬಿಟ್ರೆ ಅದು ರಾಜ್ಯದ ಜನರಿಗೆ ನಾವು ಎಲ್ಲೋ ಒಂದು ರೀತಿಯಲ್ಲಿ ದಿಕ್ಕು ತಪ್ಸಂಗಾಗುತ್ತೆ, ತಪ್ಪಾಡ್ತೀವೋ ಅಂತ ಹೇಳಿ ಅದು ಈ ಸತಿ ಆಗ್ಲಿಲ್ಲ. ವಿರೋಧ ಪಕ್ಷದವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಗೊಳ್ಳಿ, ಅವ್ರು ಕೇಳ್ಬೇಕು. ಬಟ್ ಕೇಳದೆ ಅವ್ರು ವಾಕ್ಔಟ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಅದು ಈ ಸತಿ ಏನಾದ್ರೂ ಅದು ಚರ್ಚೆ ಆಯ್ತು, ವಿವರಣೆ ಕೂಡ ಎಲ್ಲಾ ಇದು. ಆಮೇಲೆ ಹೈಯೆಸ್ಟ್ ಐ ಥಿಂಕ್ ಈ ಸತಿಗೆ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಸದಸ್ಯರು ಕೂಡ, ಎರಡೂ ಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹೈಯೆಸ್ಟ್ ಖಾದರ್ ಸಾಹೇಬ್ರು ರಾತ್ರಿ 1:30ವರೆಗೂ ಕೂಡ ತಗೊಂಡು ಒಂದು ಜವಾಬ್ದಾರಿಯನ್ನ ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ ಕೆಲವು ಸತಿ. ಅದಕ್ಕೆ ಬಟ್ ನನ್ನ ಇಲಾಖೆಗೂ ಕೂಡ ಒಂದ್ ಕಡೆಗೆ ಇನ್ನೂ ಹೆಚ್ಚು ಆಸೆ ಇರುತ್ತೆ. ಕೆಲವು ನಿರ್ಧಾರಗಳನ್ನ ನಾವು ಕೇಳ್ಕೊಂಡಿದೀವಿ, ಅದು ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಬಜೆಟ್ ಆದ್ಮೇಲೆ ಕೊಡ್ತಾರೆ, ಅದನ್ನ ಈ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಬಟ್ ಇವತ್ತು ಕಳೀತಕ್ಕಂಥದ್ದು, ಆಮೇಲೆ 16 ವರ್ಷದೊಳಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಅವತ್ತು ನಾನು ಕೂಡ ಪ್ರಸ್ತಾವನೆ ಮಾಡಿದ್ರಿ, ನೀವು ಕೂಡ ಮಾಧ್ಯಮದಲ್ಲಿ ಬರೆದ್ರಿ. ಇದು ಸೊಸೈಟಿದ ಪ್ರಾಬ್ಲಮ್, ಇದು ಸೊಸೈಟಿಯ ಕನ್ಸರ್ನ್ ಆಗ್ಬೇಕು. ನಾವು ಸರ್ಕಾರದ ಕರ್ತವ್ಯಕ್ಕಿಂತ ಸೊಸೈಟಿಯಲ್ಲಿ ಕನ್ಸರ್ನ್ ಆಗ್ಬೇಕು. ಯಾಕೆಂದ್ರೆ ಮಿಸ್ಟೇಕ್ ಫಸ್ಟ್ ತಂದು ಚರ್ಚೆ ಮಾಡಿ, ಹೊರದೇಶದಲ್ಲೂ ಕೂಡ ಪ್ರೋಗ್ರೆಸಿವ್ ಕಂಟ್ರಿ ಅಂತ ಹೇಳಿ ಏನ್ ಹೇಳ್ತೀವಿ, ವೆರಿ ಟೆಕ್ನಿಕಲಿ ಪ್ರೋಗ್ರೆಸಿವ್ ಕಂಟ್ರಿ ಕೂಡ ಎಲ್ಲಾ ತರದ ಆಕ್ಸೆಸ್ ಇದ್ರು ಕೂಡ ಅಲ್ಲಿ ಹಿಡ್ತಾ ಇಟ್ಟಿದ್ದಾರೆ ಮಕ್ಕಳಿಗೆ, ಇಷ್ಟೇ ಇದು ಮಾಡ್ಬೇಕು ಅಂತ. ಅವರನ್ನು ಕೂಡ ಅಲ್ಲಿ ನೋಡಿ ಚೇರ್ ಹಾಕಿ ಅವ್ರಿಗೆ ಮುಂದೆ ಹಾಕಿ, ಇಲ್ಲಿ ಹಿಂದೆ ಇರೋರು ಮುಂದೆ ಕೊಡಿ ಅವ್ರಿಗೆ ಕೊಡಿ. ಸ್ವಾಭಾವಿಕವಾಗಿ ಸೊಸೈಟಿಯಲ್ಲಿ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅನ್ನೋದು ನೋಡ್ಬೇಕಾಗ್ತದೆ. ಮಕ್ಕಳಿಗೆ ನಾವೇ ಹೇಳ್ತೀವಲ್ಲ, ಪೆನ್ ಕೊಡೋ ಪೆನ್ಸಿಲ್ ಹಿಡಿಯೋ ಮಕ್ಳ ಕೈಯಲ್ಲಿ ಕಸ್ಬರ್ಗೆ ಕೊಡ್ತಿರಲ್ರಿ ಅಂತೇಳಿ ನೀವೇ ಬರೀತೀರಿ, ನಾವ್ ಏನ್ ಮಾಡ್ಬೇಕು ಹೇಳಿ. ಅದಕ್ಕೆ ಐ ಥಿಂಕ್ ಸರ್ಟನ್ ಈಗ ಮಾರಲ್ ಸೈನ್ಸ್, ಇನ್ನೊಂದು ಮಾರಲ್ ಸೈನ್ಸ್ ಈ ವರ್ಷದಿಂದ, ಲಾಸ್ಟ್ ಇಯರ್ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ, ಈ ವರ್ಷದಿಂದ ನಾವೇ ಸರ್ಕಾರದಿಂದ ಮತ್ತೆ ಅನುದಾನಿತ ಶಾಲೆಗೂ ಅಷ್ಟೇ ಅಲ್ಲ, ಫ್ರೀ ಬುಕ್ಸ್ ನಾವೇ ಕೊಡ್ತಾ ಇದ್ವಿ ಮಕ್ಕಳಿಗೆ. ಮಾರಲ್ ಸೈನ್ಸ್ ಅದು ತುಂಬಾ ಚೆನ್ನಾಗಿದೆ. ಕ್ರಮೇಣ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನೋಡೋಣ. ಅದು ಡಿಸ್ಕಷನ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ವಿಧಾನಸಭೆಯಲ್ಲಿ 23 ಸದಸ್ಯರು ಡಿಸ್ಕಷನ್ ಮಾಡಿದ್ರು. ಅದೇ ರೀತಿ ಮೋಸ್ಟ್ಲಿ ಅಂಡರ್ 16 ಸೋಷಿಯಲ್ ಬ್ಯಾನಿಗೆ ಅದೆಲ್ಲದೂ ನಾವು ಮಂಡನೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗ್ಬೇಕು. ನೀವು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಸಜೆಷನ್ಸ್ ಕೊಟ್ರೆ, ನಾವು ರೂಲ್ ಮಾಡ್ಬೇಕಾದ್ರೆ